ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೊಂದು ಫ್ಲವರ್ ಬೋ ಮಾಡ್ತಾ ಇದ್ದೀನಿ. ಇದು ನೋಡಿ, ಆಲ್ರೆಡಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ದೀನಿ. ಇದೊಂದು ಲೀಫ್ ಡಿಸೈನಲ್ಲಿ ಸ್ಟಿಚ್ ಮಾಡಿರುವಂಥದ್ದು. ಅವರು ಸ್ವಲ್ಪ ಬಟ್ಟೆ ಪೀಸ್ ತಂದುಬಿಟ್ಟು ಈ ಥರ ಬೋ ರೆಡಿ ಮಾಡಿಕೊಡಿ, ನನಗೆ ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ದಾರೆ. ಈ ಆಲ್ರೆಡಿ ಇದೇ ಥರ ಡಿಸೈನ್ ಇನ್ನೊಂದು ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟಿದ್ದಾರೆ. ಸೇಮ್ ಇದೇ ಲೀಫ್ ಡಿಸೈನೇ ಸ್ಟಿಚ್ ಮಾಡಿಕೊಡಿ ಅಂದ್ಬಿಟ್ಟು ರೆಡಿ ಮಾಡಬೇಕು. ಆ ಬೋನ ರೆಡಿ ಮಾಡಿಕೊಡಿ ಅಂತ ಅವರೇ ಈ ಪೀಸ್ಗಳು ಕೊಟ್ಟಿರೋದು. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಅದ್ರ ಓಕೆ, ರೆಡಿ ಮಾಡಿಕೊಡ್ತೀನಿ. ಅದರಲ್ಲಿ 2-3 ಬೇಕು ಅಂತ ಹೇಳಿದ್ರು. ಆದರೆ ಆ್ಯಕ್ಚುಲಿ 2 ಆಗಿದ್ದು, ಇನ್ನೊಂದು ಸ್ವಲ್ಪ ಪೀಸ್ ಬಟ್ಟೆ ಮಿಕ್ತು. ನಾನು ಹೇಳಿದೆ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಒಂದು 2 ಬೋ ರೆಡಿ ಆಯಿತು ಅಷ್ಟೇ. ಇದು ಆಮೇಲೆ ಇದಕ್ಕೆ ಬಂದುಬಿಟ್ಟು 3 ಇಂಚಿಗೆ ಕಟ್ ಮಾಡಿಕೊಂಡೆ. 7 ಪೀಸ್ ಕಟ್ ಮಾಡಿದೆ. 7 ಪೀಸ್ ಬೇಕು ಸುಮಾರಾಗಿ. ಇವಾಗ ನಾನು ತೋರಿಸಿದ ಅಳತೆಗೆ ಚಿಕ್ಕದಾಗಿ ಬೇಕು ಅಂದರೆ 7 ಪೀಸ್ ಬೇಕು. ಅದನ್ನು ಸ್ವಲ್ಪ ಈ ಥರ ಫೋಲ್ಡ್ ಮಾಡಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ 3 ಮಡಕೆಯಲ್ಲಿ ಮಡಚಿ ವಿ ಶೇಪಲ್ಲಿ ಸಮೋಸ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಬಿಟ್ಟು ಫಸ್ಟು, ಆಮೇಲೆ ಈ ರೀತಿ ಸಮೋಸ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಒಂದರಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಅದನ್ನು ಸ್ಟಿಚ್ ಮಾಡೋದಕ್ಕೆ ಕೈಯಲ್ಲಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಇದನ್ನು ಕೈಯಲ್ಲೇ ಸ್ಟಿಚ್ ಮಾಡಬೇಕು. ಜಾಸ್ತಿ ಹಾಗೆಯೇ ಮಿಷಿನಲ್ಲಿ ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಾಗಿ ಇದು ಸ್ಟಿಚ್ ಮಾಡ್ಕೊಂಬಿಟ್ಟು ಈ ಥರ 7 ಪೀಸನ್ನು ಆಮೇಲೆ ಎಮ್ಮಿಂಗ್ ಸೂಜಿ ತೊಗೊಂಡು ಸ್ಟಿಚ್ ಮಾಡಬೇಕು. ಓಕೆನಾ? ಆವಾಗ ಸ್ವಲ್ಪ ರಿಸ್ಕ್ ಅಂತಲೇ ಅನಿಸುತ್ತೆ. ಸ್ವಲ್ಪ ಒಂಚೂರು ಫ್ರಿಲ್ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಆವಾಗ ನಮಗೆ ಫ್ಲವರ್ ಥರ ಅದು ಬರುತ್ತೆ ಬೋ. ರೌಂಡ್ ಶೇಪ್ ಕೊಟ್ಟು ಅದಕ್ಕೆ ಒಂದು ರೂಪ ಕೊಡಬೇಕು. ಓಕೆನಾ? ಇದು ಜಾಸ್ತಿ ಬ್ಲೌಸ್ಗಳಿಗೆ ಇವಾಗ ಹಿಂದೆ ಡಿಸೈನಾಗಿ ರೆಡಿ ಮಾಡ್ತಾನೆ ಇರ್ತಾರೆ. ಅದನ್ನು ಅವರು ಆ ಥರ ಕೇಳಿದ್ದಾರೆ ನಮ್ಮ ಕಸ್ಟಮರ್ ಒಬ್ಬರು. ಅವರೇ ಪೀಸ್ ತಂದು ಕೊಟ್ಟು ಹೇಳಿರುವಂಥದ್ದು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಸೂಜಿಲಿ, ಎಮ್ಮಿಂಗ್ ಸೂಜಿಲಿ ಈ ಥರ ಸ್ವಲ್ಪನೇ ನರ್ಗೆ ಥರ ಎಳ್ಕೊಂಡು ಸುಮ್ಮನೆ ಕೆಳಗಡೆ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಹೋಗಿ 7 ಪೀಸನ್ನು ಅದೇ ರೀತಿ ಮಾಡಬೇಕು. ಆವಾಗ ಏನಾಗುತ್ತೆ, ಅದು ರೌಂಡ್ ಶೇಪ್ ಬರುತ್ತೆ. ಓಕೆನಾ? ಆ ರೌಂಡ್ ಶೇಪ್ ಬಂದಮೇಲೆ ತಿರ್ಗಿ ಇನ್ನೊಂದು ಸ್ಟಿಚ್ ಹಾಕಿ ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಆಮೇಲೆ ಮಧ್ಯದಲ್ಲಿ ಒಂದು ಬಟನ್ ಇಡಬೇಕು. ಬಟನ್ ತೊಗೊಂಡು ನಾನು ಎಕ್ಸ್ಟ್ರಾ ಬಟನ್ ತೊಗೊಂಡು ಆ ಬಟ್ಟೆ ಕಲರ್ನೇ ಹಾಕ್ಬಿಟ್ಟು ಆಮೇಲೆ ಅದ್ರ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಇವಾಗ ಬಟನ್ ಒಂದೊಂದು ಮ್ಯಾಚಿಂಗ್ ಸಿಗಲ್ಲ ಅಂದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಹೆಂಗಿದ್ರು ಬಟ್ಟೆ ಪೀಸ್ ಇರುತ್ತೆ, ಯಾವ ಕಲರ್ ಆದರೂ ಪರವಾಗಿಲ್ಲ. ಅಂದರೆ ಟ್ರಾನ್ಸ್ಪರೆಂಟ್ ಇರೋವಾದರೆ ಮೇಲೆ ಕಾಣುತ್ತೆ, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ಆ ಬಟನ್ ತೊಗೊಂಬಿಟ್ಟು ಆ ಪೀಸ್ಗೆ ಹಾಕಿ ಸುತ್ತಿಬಿಟ್ಟು ಅದು ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀಟಾಗಿ ದಾರ ಕಟ್ ಮಾಡಿಬಿಟ್ಟು ಸೂಪರಾಗಿ ಕಾಣಿಸುತ್ತೆ. ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಓಕೆನಾ? ಅಂದರೆ ಅದೇ ಬಟ್ಟೆ ತೊಗೊಂಡಿರ್ತೀವಲ್ವ, ಪರ್ಫೆಕ್ಟಾಗಿ ಕಾಣುತ್ತೆ. ಓಕೆನಾ? ಈ ಥರ ನೀವು ಮಾಡ್ಕೋಬೋದು. ಒಂದೊಂದು ಸಲ ಮ್ಯಾಚಿಂಗ್ ಬಟನ್ ಸಿಗದೇ ಇದ್ದಾಗ ಈ ರೀತಿ ಯೂಸ್ ಮಾಡ್ಕೋಬೋದು. ನೋಡಿ, ಇದೊಂದು ತುಂಬ ಒಳ್ಳೆಯ ಐಡಿಯಾ. ಓಕೆನಾ? ಮತ್ತು ಇವಾಗ ಇದನ್ನು ನಾನು ಆಗಲೇ ಹೇಳ್ದಂಗೆ ಸಣ್ಣದಾಗಿ ಫ್ರಿಲ್ ಕೊಟ್ಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ರೌಂಡ್ ಶೇಪ್ ಬರಬೇಕು. ಅದು ಫ್ಲವರ್ ಅಂದಮೇಲೆ ರೌಂಡ್ ಶೇಪ್ ಸುತ್ತ ಬರೋ ಥರ ಅದನ್ನ ನರಿಗೆ ಥರ ಸ್ಟಿಚ್ ಮಾಡಿ ರೌಂಡ್ ಶೇಪ್ ಕೊಟ್ಟು ನಾಟ್ ಹಾಕಬೇಕಾಗುತ್ತೆ. ಓಕೆನಾ? ಅದು ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ನಿಧಾನಕ್ಕೆ ಫ್ರಿಲ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಾಡಬೇಕಿದು. ಓಕೆನಾ? ಈ ರೀತಿ ಮಾಡಿದಾಗ ಒಂಥರ ರೌಂಡ್ ಶೇಪ್ ಬರುತ್ತೆ. ಆವಾಗ ಅದಕ್ಕೆ ನೀವು ನಾಟ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಬಟನ್ ಇಟ್ಟರೆ ಆಯಿತು. ನೋಡಿ, ಇಲ್ಲಿ ನಾನು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದನ್ನ ದಾರ ಹಾಗೆ ಬಿಟ್ಬಿಟ್ಟು ಸುತ್ತ ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ಇವಾಗ ರೌಂಡ್ ಶೇಪ್ ಕೊಟ್ಟು ಆ ಕಡೆ ದಾರ ಈ ಕಡೆ ದಾರ ಎರಡೂ ನೀಟಾಗಿ ಎಳ್ಕೊಂಬಿಟ್ಟು ನಾಟ್ ಹಾಕ್ಕೋಬೇಕು. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ನಾಟ್ ಹಾಕ್ಕೊಳ್ಳಿ ನೀಟಾಗಿ ಸೂಜಿಲಿ. ಆ ಕಡೆ ದಾರ ಈ ಕಡೆ ದಾರ ಎರಡೂ ಹಿಡ್ಕೊಂಡು, ಅಂದರೆ ಸ್ವಲ್ಪ ಸುಕ್ಕಾಗುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಕೈಯಲ್ಲೇ ಸ್ಟಿಚ್ ಮಾಡಬೇಕಿದು, ಎಮ್ಮಿಂಗ್ ಸೂಜಿಯಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ಟು ಮಧ್ಯಕ್ಕೆ ಒಂದು ಬಟನ್ ಇಡಬೇಕಾಗುತ್ತೆ. ಓಕೆನಾ? ನೋಡಿ, ಒಂಥರ ಫ್ಲವರ್ ಥರ ಬಂತು. ಇವಾಗ ಇದಕ್ಕೆ ಒಂದು ಬಟನ್ ತೊಗೊಳ್ಳಿ. ಇವಾಗ ಇದು ರೆಡಿ ಮಾಡ್ಕೊಂಬಿಟ್ಟು ಆ ಬಟನ್ಗೆ ನಾನು ಹೇಳ್ದಂಗೆ ಇದೇ ಬಟ್ಟೆಯಲ್ಲಿ ಒಂದು ಮೇಲ್ಗಡೆ ಇಟ್ಟು ಒಂದು ನಾಟ್ ಹಾಕ್ಕೋಬೇಕಾಗುತ್ತೆ. ಓಕೆನಾ? ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಅದನ್ನು ನೀಟಾಗಿ ಬಟನ್ ಹಾಕ್ಬಿಟ್ಟು ಒಂದು ಹೂವು ಕಟ್ತೀವಲ್ಲ ಆ ಥರ ಹಾಕ್ಕೊಳ್ಳಿ. ಆಮೇಲೆ ಅದು ಮಧ್ಯಕ್ಕೆ ಇಟ್ಬಿಟ್ಟು ಕಟ್ ಮಾಡೋಕ್ಕೆ ಹೋಗಬೇಡಿ. ಅದೇನಾಗುತ್ತೆ, ಬಟ್ಟೆ ಓಪನ್ ಆಗಿಬಿಡುತ್ತೆ ನಾವು ನಾಟ್ ಹಾಕಿರೋದು. ಆಮೇಲೆ ಇದ್ರ ಒಳಗಡೆ ಇಟ್ಬಿಟ್ಟು ಕೆಳಗಡೆಯಿಂದ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ. ಆವಾಗ ಅಂದರೆ ನೀಟಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ನಾವು ಕಟ್ ಮಾಡಿಬಿಟ್ರೆ ಬಟ್ಟೆ ನಾನೊಂದು ರೆಡಿ ಮಾಡಿದೆ, ಅದು ಓಪನ್ ಆಗೋಯ್ತು. ಅದಕ್ಕೋಸ್ಕರ ನಾನು ಕೆಳಗಡೆ ಕಟ್ ಮಾಡಿಲ್ಲ. ಈ ಥರ ತೆಗೆದುಬಿಟ್ಟು ಇವಾಗ ಅದನ್ನು ನೀಟಾಗಿ ಕೂರಿಸಿ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಅದನ್ನು ಕೆಳಗಡೆ ಕಟ್ ಮಾಡಿ. ಆವಾಗ ನೀವು ಕೆಳಗಡೆ ಇಟ್ಟು ಸ್ಟಿಚ್ ಮಾಡೋಕ್ಕೂ ಒಂದು ಫಿನಿಶಿಂಗು ಬರುತ್ತೆ, ನೋಡೋಕ್ಕೆ ಬ್ಯೂಟಿಫುಲ್ಲಾಗೂ ಕಾಣಿಸುತ್ತೆ. ಓಕೆನಾ?
ಈ ಥರ ಬೋನ ನೀವು ಡ್ರೆಸ್ಗೆ, ಗೌನ್ಗೆ, ಬ್ಲೌಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆನಾ. ಇವಾಗ ಯಾವುದಾದ್ರೂ ಡ್ರೆಸ್ಸಿಗೆ ಬೇಕು ಅಂದರೂ ರೆಡಿ ಮಾಡ್ಕೋಬೋದು, ಇಲ್ಲ ಬ್ಲೌಸಿಗೆ ಬೇಕು ಅಂದರೂ ರೆಡಿ ಮಾಡ್ಬೋದು, ಇಲ್ಲ ಗೌನಿಗೆ ಬೇಕು ಅಂದರೂ ರೆಡಿ ಮಾಡಿ ಹಾಕ್ಕೋಬೋದು. ಓಕೆನಾ. ಇಷ್ಟೇ ಚಿಕ್ಕದು ಅಂತಲ್ಲ, ದೊಡ್ಡ ದೊಡ್ಡದಾಗಿ ಬೇಕು ಅಂದರೂ ನೀವು ಪೀಸು ಬಟ್ಟೆ ಜಾಸ್ತಿ ಇದ್ದರೆ ದೊಡ್ಡ ದೊಡ್ಡದಾಗೂ ಇಲ್ಲ ರೆಡಿ ಮಾಡಿ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಅಂದರೆ ಬ್ಲೌಸ್ಗೆಲ್ಲ ಚಿಕ್ಕದಾಗೆ ಮಾಡೋದ್ರಿಂದ ಚಿಕ್ಕದಾಗೆ ಮಾಡೋದು, ಡ್ರೆಸ್ಗಳಿಗಾದರೆ ದೊಡ್ಡದಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ. ನೀವು ಬೇಕಾದರೆ ಡ್ರೆಸ್ಗಳಿಗೂ ಬೇಕಾದ್ರೆ ಈ ಥರದನ್ನು ರೆಡಿ ಮಾಡ್ಕೋಬೋದು. ಓಕೆನಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದು ತುಂಬ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡಿ ನಾಟ್ ಹಾಕ್ಕೊಂಬಿಟ್ರೆ ಆಯಿತು. ಇವಾಗ ಇದನ್ನು ನೀವು ಯಾವ ಬ್ಲೌಸ್ ಮೇಲಾದರೂ ಯಾವ ಡ್ರೆಸ್ ಮೇಲಾದರೂ ರೆಡಿ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.